ಸರ್ ಈ ಕಡೆ ನೋಡಿ ಹಾಗೆ ಅಕ್ಟೋಬರಿನ 2ನೇ ದಿನವು ಕ್ರಾಂತಿ ಜಯಂತಿ ದೇಹದ ಗಾಂಧೀಜಿಗೆ ಸತ್ಯ ಅಹಿಂಸೆಯ ಆಧಾರ ಇವುಗಳ ಎದುರು ನಡೆಯದಾಯಿತು ಗಾಂಧಿ ಜಯಂತಿ ಇಂದು ಬನ್ನಿರಿ ಎಲ್ಲರೂ ಕೂಡಿಯಾಡುವ ಅವರು ಕೂಡಿಯಾಡುವ ಅವರನ್ನು ನೆನಪಿಗೆ ತಂದು ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಒಳ್ಳೆ ದಾರಿಯ ತೋರಿದರು ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಒಳ್ಳೆ ದಾರಿಯ ತೋರಿದರು ಉಚ್ಚ ರೀತಿಯ ಭಾವವಳಿಸಿ ಮಧುರ ಪ್ರೀತಿಯ ಬೀರಿದರು ಉಚ್ಚ ರೀತಿಯ ಭಾವವಳಿಸಿ ಮಧುರ ಪ್ರೀತಿಯ ಬೀರಿದರು ಅಕ್ಟೋಬರಿನ ಆಡುವ ಅವರನ್ನು ನೆನಪಿಗೆ ತಂದು ಬನ್ನಿರಿ ಎಲ್ಲರೂ ಕೂಡಿಯಾಡುವ ಅವರನ್ನು ನೆನಪಿಗೆ ತಂದು ಅವರನ್ನು ನೆನಪಿಗೆ ತಂದು ಅವರನ್ನು ನೆನಪಿಗೆ ತಂದು. ಎಲ್ಲರಿಗೂ ನಮಸ್ಕಾರ. ಇಂದು ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮಂಡ್ಯ ವಾರ್ತಾ ಮತ್ತು ಸಾರ್ವಜನಿಕ ಓಕೆ ಸರ್. ಓಕೆ ಸರ್. ದೇಶದಲ್ಲಿ ಅತ್ಯಂತ ಚಿಕ್ಕ ಮಕ್ಕಳಿಂದ ದೊಡ್ಡವರಿಗಂಟ ಪ್ರೀತಿ ಪಾತ್ರರಾಗಿರೋ ನಮ್ಮ ಮಹಾತ್ಮ ಗಾಂಧೀಜಿಯವರ ಇವತ್ತು ಜನ್ಮದಿನ ಹಾಗೂ ಅವರ ಜಯಂತಿ ಅಂಗವಾಗಿ ಹಾಗೂ ನಮ್ಮ ಮಾಜಿ ಪ್ರಧಾನಿಯವರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಅಂಗವಾಗಿ ಈ ದಿನ ಏನು ನಾವು ಸೇರಿ ಎಲ್ಲ ಜನಾಂಗದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ನಾವು ಕುವೆಂಪುರವ್ರು ಬರೆದಿರೋ ಇವಾಗ ತಾನೇ ಆಡಿದ್ದೀವಿ ನಮ್ಮ ಗೀತೆಯ ರಾಜ್ಯ ಗೀತೆಯ ಈ ವಿಚಾರವಾಗಿ ನಾನು ಹೇಳೋದು ಬಯಸೋದಂದ್ರೆ ಈ ನಡುವೆ ಯಾಕೋ ದೊಡ್ಡವರು ಚಿಕ್ಕವರು ಅನ್ನೋದು ಗೌರವನೇ ಕಳ್ಕೊತಾ ಇದ್ದೀವಿ. ಯಾಕೆಂದ್ರೆ ಈ ಪರಿಸ್ಥಿತಿಯಲ್ಲಿ ನಾನು ನಗರಸಭಾ ಅಧ್ಯಕ್ಷನಾಗಿ ನಾನು ಮಕ್ಕಳಲ್ಲಿ ಏನ್ ಕೇಳ್ಕೊಳ್ತೀನಿ ಅಂದ್ರೆ ದೊಡ್ಡವರು ಚಿಕ್ಕವರು ಅನ್ನೋದು ಗೌರವ ಕೊಡೋದು ಮತ್ತು ಗುರು ಹಿರಿಯರನ್ನ ಗೌರವಿಸೋದು ಕಲಿಬೇಕು ಅಂತ ಹೇಳ್ತಾ ಮಕ್ಕಳಲ್ಲಿ ಒಂದು ಕಿವಿ ಮಾತು ಹೇಳ್ತೀನಿ. ಈ ನಡುವೆ ಬರ್ತಾ ಯಾಕೆಂದ್ರೆ ಕಂಪ್ಯೂಟರು, ಮೊಬೈಲು, ಟಿವಿ ಇದು ನೋಡ್ಕೊಂಡು ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಏನಿದ್ದಾರೆ ಅನ್ನೋದು ತಿಳ್ಕೊಳ್ಳಲ್ಲ. ಮೊಬೈಲಲ್ಲಿ ಮುಳುಗ್ಬಿಟ್ರೆ ಮಕ್ಕಳುವೆ. ಈ ವಿಚಾರವಾಗಿ ತಮ್ಗಳಿಗೊಂದು ಸವಿ ಮಾತು ಹೇಳೋದಂದ್ರೆ ಮೊಬೈಲ್ನ ತ್ಯಜಿಸಿ ಪುಸ್ತಕದ ಜ್ಞಾನಾರ್ಜನೆ ನೀವು ಕಲ್ತರೆ ಬಹಳ ಮುಂದೆ ಬರ್ತೀರಿ ಅಂತ ಹೇಳ್ತಾ ಇವತ್ತಿನ ಆಧುನಿಕತೆಗೆ ಬೇಕು ನಮ್ಗೆ ಮೊಬೈಲು, ಕಂಪ್ಯೂಟರ್, ಟಿವಿ. ಯಾಕೆಂದ್ರೆ ಪ್ರಪಂಚದ ಆಗುಹೋಗುಗಳನ್ನು ನೋಡೋಕೆ ಪುಸ್ತಕವೂ ಬೇಕು. ಯಾಕೆಂದ್ರೆ ಪುಸ್ತಕದಲ್ಲಿರೋದನ್ನ ಭಂಡಾರ ನಮ್ಮ ತಲೆಗೆ ಹೋದ್ರೆ ಬಹಳ ಇದಾಗ್ತದೆ ಅಂತ ಹೇಳಿ ಇವತ್ತು ಯಾರು ಆ ಪುಸ್ತಕದ ಕಡೆ ಗಮನನೇ ಇಲ್ಲ. ಎಲ್ಲ ಕಂಪ್ಯೂಟರ್ ಸಿಗ್ತದೆ ಮತ್ತೆ ಗೂಗಲ್ ಸಿಗ್ತದೆ ಅಂತ ಹೇಳಿ ಎಲ್ಲ ಮಾಡ್ತಾರೆ. ಈ ಗಾಂಧಿ ಜಯಂತಿಯ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜನ್ಮದಿನ ಅಂಗವಾಗಿ ಏನು ಜಯಂತಿಯ ಪ್ರಯುಕ್ತವಾಗಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಜೈ ಹಿಂದ್. ಸರ್ವರಿಗೂ ಕೂಡ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಇಚ್ಛೆ ಪಡ್ತೇನೆ. ಈ ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂತ ನನ್ನ ಸಹೋದ್ಯೋಗಿ ಮಿತ್ರ ಪೊಲೀಸ್ ಅಧೀಕ್ಷಕರಾಗಿರುವಂತ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರೇ ಸ್ವಾಗತಿಸ್ತೇನೆ. ನಮ್ಮ ಧರಣೇಂದ್ರ ಅವರು ಇದ್ದಾರೆ, ವಾರ್ತಾಧಿಕಾರಿ ನಿರ್ಮಲ್ ಅವರಿದ್ದಾರೆ, ಮತ್ತೆ ಶ್ರುತಿ ಅವರಿದ್ದಾರೆ, ನಮ್ಮ DDP ಅವರಿದ್ದಾರೆ, ಲೋಕೇಶ್ ಅವರು, ನಮ್ಮ DD ಫುಡ್ ಪ್ರತೀಕ್ ಇದ್ದಾರೆ. ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಅಕ್ಟೋಬರ್ 2 ಬಹಳ ಒಂದು ಪವಿತ್ರವಾಗಿರುವಂಥ ದಿನ. ಈ ದೇಶ ಕಂಡಂಥ ಇಬ್ಬರು ಮಹನೀಯರನ್ನ ನೆನೆಸ್ಕೊಳ್ಳುವಂಥ ದಿನ. ಅದರಲ್ಲಿ ಇವತ್ತು ನಾವು ಏನು ರಾಷ್ಟ್ರಪಿತ ಅಂತ ಕರಿತೇವೆ, ಮಹಾತ್ಮ ಅಂತ ಕರಿತೇವೆ, ಮಹಾತ್ಮ ಗಾಂಧೀಜಿಯವರು ಜನ್ಮ ತಾಳಿದಂಥ ದಿನ. ಎರಡನೇದಾಗಿ ದೇಶದ 2ನೇ ಪ್ರಧಾನಿ, ಅತ್ಯಂತ ಸರಳ ಸಜ್ಜನಿಕೆಗೆ ಮತ್ತು ಪ್ರಾಮಾಣಿಕತೆಗೆ ಪ್ರಾಯಶಃ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದು. ಅವರು ಹುಟ್ಟಿದ್ದಂಥ ದಿನ. ಹಾಗಾಗಿ ನಮ್ಮ ದೇಶ ಕಂಡಂಥ ಅತಿ ಗಣ್ಯ
ಮಹಾತ್ಮರನ್ನ ಕೊಟ್ಟಂತ ಈ ದಿನ ನಮಗೆಲ್ರಿಗೂ ಕೂಡ, ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಒಂದು ಪವಿತ್ರವಾದಂಥ ದಿನ ಮತ್ತು ವಿಶೇಷವಾಗಿರ್ತಕ್ಕಂಥ ದಿನ. ಆ ದಿನವನ್ನು ನಾವೆಲ್ಲರೂ ಕೂಡ ಅತ್ಯಂತ ಭಕ್ತಿ ಭಾವದಿಂದ, ಪ್ರೀತಿಯಿಂದ ಮತ್ತು ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಆಚರಿಸಬೇಕಾಗತ್ತೆ, ಒಂದು ಸ್ಮರಿಸಬೇಕಾಗತ್ತೆ. ಮಹಾತ್ಮ ಗಾಂಧೀಜಿಯವರು ಈ ದೇಶ ಪ್ರಾಯಶಃ ನಾವೇನಾದರೂ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದಲ್ಲಿ ಹುಟ್ಟಿಲ್ಲ ಅಂದಿದ್ರೆ ಇವತ್ತು ಇಡೀ ವಿಶ್ವಕ್ಕೆ ಶಾಂತಿಯಿಂದ ಸ್ವಾತಂತ್ರ್ಯವನ್ನ ಗಳಿಸ್ಕೊಂಡಿರುವಂಥ ಒಂದು ದೇಶ ಯಾವುದಾದ್ರೂ ಈ ಜಗತ್ತಿನಲ್ಲಿ ಇದೆ ಅಂದರೆ ಅದು ಭಾರತ ದೇಶ ಮಾತ್ರ. ಎಲ್ಲ ದೇಶಗಳು ಕೂಡ ಯುದ್ಧಗಳ ಮೂಲಕ, ಹೋರಾಟಗಳ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡ್ರೆ, ಶಾಂತಿ, ಸಹನೆ, ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ಗಳಿಸ್ಕೊಂಡಂಥದ್ದು ನಮ್ಮ ದೇಶ ಭಾರತ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಅವರ ವ್ಯಕ್ತಿತ್ವ, ಅವರ ಬದುಕು ಎಲ್ಲ ಆಯಾಮಗಳಿಂದ ಕೂಡಿರೋದ್ರಿಂದ ನಮ್ಮ ಒಂದು ದೇಶಕ್ಕೆ ಒಂದು ಅವರನ್ನು ಅಳೆಯಲಾಗದಂಥ ಒಂದು ಕೀರ್ತಿ ಮತ್ತು ವ್ಯಕ್ತಿತ್ವ ಅಂತ ನಾವೆಲ್ಲ ಕರಿಬೇಕು. ಎರಡನೇದಾಗಿ ಮಹಾತ್ಮ ಗಾಂಧೀಜಿಯವ್ರನ್ನ ನಾವೆಲ್ಲರೂ ಕೂಡ ಎಷ್ಟು ಅಧ್ಯಯನ ಮಾಡಿದ್ದೀವಿ, ಎಷ್ಟು ತಿಳ್ಕೊಂಡಿದ್ದೀವಿ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಪ್ರತಿಯೊಬ್ಬರು ನಾವೇ ತಿಳ್ಕೊಬೇಕಾಗತ್ತೆ. ಯಾಕೆ ಅಂತೇಳಿದ್ರೆ ನಮ್ಮ ಮಕ್ಕಳಿಗೆ ಮಹಾತ್ಮ ಗಾಂಧೀಜಿಯವರ ಒಂದು ಪಾಠ ಅಥವಾ ಅವರೊಂದು ಭಾವಚಿತ್ರ ಒಂದು ಪುಸ್ತಕದಲ್ಲಿ ಇದ್ದರೆ ಅಷ್ಟೇ ಸಾಕಾಗೋದಿಲ್ಲ, ಅಷ್ಟಕ್ಕೆ ಸೀಮಿತ ಆಗಬಾರ್ದು. ನಮ್ಮ ಮಕ್ಕಳು ಅವರ ಬಗ್ಗೆ ಒಂದು ಪಾಠ ಇದೆ ಅಂದರೆ ಅಷ್ಟಕ್ಕೆ ಸೀಮಿತ ಆಗ್ತಾರೆ, ಒಂದು ಫೋಟೋ ಇದೆ ಅಂದರೆ ಅಷ್ಟಕ್ಕೆ ಸೀಮಿತ ಆಗ್ತಾರೆ. ಅವೆಲ್ಲದರ ಹೊರತಾಗಿ ಅವರ ಬಹು ವ್ಯಕ್ತಿತ್ವದ ಈ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆಯನ್ನ, ಅವರ ಒಂದು ಸಾಧನೆಯನ್ನ ನಮ್ಮ ಮಕ್ಕಳು ಅರ್ಥಕೊಳ್ಬೇಕು, ತಿಳ್ಕೊಳ್ಬೇಕು. ಯಾವುದೋ ಬೇರೆ ದೇಶದವರು ಮಹಾತ್ಮ ಗಾಂಧೀಜಿಯವರನ್ನ ಮಹಾತ್ಮ ಅಂತ ಹೇಳಿ ಕೊಂಡಾಡ್ತಾರೆ, ಆ ದೇಶಗಳಲ್ಲಿ ಪುತ್ಥಳಿಯನ್ನು ಇಡ್ತಾರೆ, ರಸ್ತೆಗಳಿಗೆ ಹೆಸರಿಡ್ತಾರೆ, ಲೈಬ್ರರಿಯಲ್ಲಿ ಅವ್ರ ಪುಸ್ತಕಗಳಿರುತ್ತೆ, ಅವ್ರದ್ದು ಅಧ್ಯಯನ ಮಾಡ್ಕೊಳ್ಳೋಕ್ಕೋಸ್ಕರನೇ ಬೇರೆ ಬೇರೆ ಇರುತ್ತದೆ. ಆದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸ್ಕೊಟ್ಟಂತ ಮಹಾತ್ಮ ಅಂತ ಕರೆಸ್ಕೊಂಡಂತ ಮಹಾತ್ಮ ಗಾಂಧೀಜಿನ ನಾವೆಷ್ಟು ಅರ್ಥಕೊಂಡಿದ್ದೀವಿ ಅನ್ನೋದನ್ನ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಇದು ನನ್ನ ವೈಯಕ್ತಿಕವಾದಂಥ ವಿಚಾರ, ಯಾರೂ ಕೂಡ ಅನ್ಯತಾ ಭಾವಿಸಬಾರ್ದು. ನನ್ನ ಒಂದು ವೈಯಕ್ತಿಕವಾಗಿ ಹೇಳ್ತಾ ಇರೋದು, ನಾವು ಇನ್ನೂ ಕೂಡ ಮಹಾತ್ಮ ಗಾಂಧೀಜಿಯವರನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ನಾವೆಲ್ಲರೂ ವಿಫಲವಾಗಿದ್ದೇವೆ ಅಂತ ನನ್ನ ವೈಯಕ್ತಿಕವಾದಂಥ ಭಾವನೆ. ಎರಡನೇದಾಗಿ ನಾನು ಆಗಲೇ ಹೇಳಿದೆ, ಮಹಾತ್ಮ ಅಂತ ನಾವೆಲ್ಲ ಬಿರುದು ಕೊಟ್ಟಿದ್ದೀವಿ, ಕರೆದಿದ್ದೀವಿ. ಮಹಾತ್ಮ ಗಾಂಧೀಜಿಯವರು ಕೂಡ ಯಾರು, ಅವರು ಹುಟ್ಟಿನಿಂದ ಮಹಾತ್ಮ ಗಾಂಧೀಜಿಯವರು ಮಹಾತ್ಮರಾಗಲಿಲ್ಲ. ಆದರೆ ಅವರು ಮಾಡಿರುವಂಥ ಸಾಧನೆಗಳ ಮೂಲಕ ಅವರು ಮಹಾತ್ಮ ಅಂತ ಕರೆಸ್ಕೊಂಡಿದ್ದು. ಮಹಾತ್ಮ ಗಾಂಧೀಜಿಯವರನ್ನ ನಾವು ಕೇವಲ ಒಂದಿನ ನೆನೆದ್ರೆ ಸಾಕಾಗೋದಿಲ್ಲ, ಪ್ರತಿದಿನ ಪ್ರತಿ ಕ್ಷಣ ನೆನೆಬೇಕಾಗತ್ತೆ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಳಿಸಿಕೊಡುವಂಥ ನಿಟ್ಟಿನಲ್ಲಿ ಅವರು ಬಹುದೊಡ್ಡ ಹುದ್ದೆಯನ್ನು ತೊರೆದು ಈ ದೇಶಕ್ಕೆ ಬಂದು, ಈ ದೇಶಕ್ಕಾಗಿ ನಾನು ಸ್ವಾತಂತ್ರ್ಯವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 33 ಕೋಟಿ ಜನ, ಅವತ್ತಿನ ಜನಸಂಖ್ಯೆ, ನಮ್ಮ ದೇಶದ 33 ಕೋಟಿ ಜನಸಂಖ್ಯೆಯನ್ನೂ ಕೂಡ ಅಹಿಂಸಾ ತತ್ವಕ್ಕೆ ಪ್ರೇರೇಪಿಸಿ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡಂಥ ಕೀರ್ತಿ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲುತ್ತೆ. ಹಾಗಾಗಿ ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜಯಂತಿ ಅಂತ ಒಂದು ದಿನ ಸೀಮಿತ ಆಗದೆ, ಪ್ರತಿದಿನ ನಮ್ಮ ಮಕ್ಕಳು, ನಾವೆಲ್ಲರೂ ಕೂಡ ಭಾರತೀಯರಾಗಿರ್ತಕ್ಕಂಥ ಎಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯವರ ಸಾಧನೆ ಬಗ್ಗೆ, ಅವರ ಕೊಡುಗೆ ಬಗ್ಗೆ ಸ್ಮರಿಸ್ಕೊಳ್ಳೋಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಮಹಾತ್ಮ ಗಾಂಧೀಜಿಯವರು ಕೊಟ್ಟಿರುವಂತ ಕೊಡುಗೆಗಳು. ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ಮಾನ್ಯ ಜಿಲ್ಲಾಧಿಕಾರಿಯವರಾದ ಕುಮಾರ್ ಸರ್ ಅವರೇ, ವಾರ್ತಾ ಇಲಾಖೆ ಅಧಿಕಾರಿಯಾದ ನಿರ್ಮಲಾರವರೇ, ಸರ್ವಧರ್ಮಗಳ ಎಲ್ಲ ಧರ್ಮಾಧಿಕಾರಿಯರವರೇ, ಎಲ್ಲ ಅಧಿಕಾರಿಯವರೇ ಮತ್ತು ಇಲ್ಲಿ ಭಾಗವಹಿಸಿರುವ ಎಲ್ಲ ಬಾಂಧವರೇ, ಸಹೋದರ ಸಹೋದರಿಯರೇ, ಇವತ್ತು ಒಂದು ಬಹಳ ಶ್ರೇಷ್ಠವಾದ ದಿನ ಅಂತೇಳಿ ಹೇಳ್ಬೋದು. ಯಾಕಂದರೆ ನಾವು ಹಲವಾರು ಜಯಂತಿಗಳನ್ನು ವರ್ಷ ಪೂರ್ತಿ ನೋಡ್ತಾ ಇರ್ತೀವಿ, ಆದರೆ ಆ ಎಲ್ಲ ಜಯಂತಿಗಳಲ್ಲಿ ಒಂದು ಶ್ರೇಷ್ಠವಾದ ದಿನ ಅಂತೇಳಿ ಇವತ್ತು ಹೇಳ್ಬೋದು. ಯಾಕಂದರೆ ಇವತ್ತು ಇಬ್ಬರು ಶ್ರೇಷ್ಠ ನಾಯಕರು, ನಮ್ಮ ದೇಶದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಾಯಕರು ಜನಿಸಿದ ದಿನ. ಹೀಗಾಗಿ ಬಹಳ ಒಂದು ಶ್ರೇಷ್ಠವಾದ ದಿನ ಅಂತೇಳಿ ನಾನು ಹೇಳ್ತೀನಿ. ಮಹಾತ್ಮ ಗಾಂಧಿಯವರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದರು. ಮಹಾತ್ಮ ಗಾಂಧಿ ಅಂತಂದರೆ ನಮಗೇನಾದರೂ ನಮ್ಮ ದೇಶದ ಸ್ವಾತಂತ್ರ್ಯದ ಬಗ್ಗೆ ಅಥವಾ ಅಹಿಂಸೆ ಬಗ್ಗೆ,
ಖಾದಿ ಬಗ್ಗೆ, ಉಪವಾಸದ ಬಗ್ಗೆ ಏನಾದರೂ ಆ ಒಂದು ವರ್ಡ್ ಬಂದ್ರೆ ನಮಗೆ ಕಣ್ಣಲ್ಲಿ ಅಥವಾ ಕಿವಿಯಲ್ಲಿ ಕೇಳಿಸೋದು ಏನಂತಂದ್ರೆ ಮಹಾತ್ಮ ಗಾಂಧಿ ಅವರು ಅಂತೇಳಿ. ಸೊ ಅಂತ ಒಬ್ಬ ಮಹಾನ್ ಪುಣ್ಯಾತ್ಮರು, ರಾಷ್ಟ್ರಪಿತ ನಮ್ಮ ದೇಶಕ್ಕೆ ಬಂದಿದ್ದೇನೆ ಗ್ರೇಟ್ ಅಂತೇಳಿ ಹೇಳ್ಬೋದು. ಅವರು ನಿಮ್ಮಂತೆ ಒಂದು ಸಾಮಾನ್ಯವಾಗಿ ಹುಟ್ಟಿ ಹಲವಾರು ಬಾಲ್ಯದ ಜೀವನಗಳನ್ನ ಕಳೆದು ನಂತರದಲ್ಲಿ ಅವ್ರ ತಂದೆ ಕಾಲದಿಂದನ ಒಂದು ಒಳ್ಳೆಯ ಕುಟುಂಬದಿಂದ ಬಂದವರು. ಅವ್ರ ತಂದೆ ಗುಜರಾತ್ ಹಲವಾರು ಇದರಲ್ಲಿ ಪ್ರಾಂತ್ಯಗಳಲ್ಲಿ ದಿವಾನರಾಗಿದ್ರು. ಅಂತ ಒಂದು ಕುಟುಂಬದಲ್ಲಿ ಬಂದು ಅವರು ಬಾಲ್ಯ ಶಿಕ್ಷಣ ಆದ್ಮೇಲೆ ಲಂಡನ್ದಲ್ಲಿ ಬ್ಯಾರಿಸ್ಟರ್ ಪದವಿ ಮಾಡ್ತಾರೆ. ಅದಾದ್ಮೇಲೆ ಸುಮಾರು 20-21 ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲಿ ಅವರು ತಮ್ಮ ಪ್ರೊಫೆಷನ್ ಮಾಡ್ತಾರೆ. ಸೊ ಇಂಥ ಒಬ್ಬ ಗಾಂಧಿ ತಾವು ಸ್ವಂತಕ್ಕಾಗಿ ಅಥವಾ ತನ್ನ ಕುಟುಂಬಕ್ಕಾಗಿ ಅಲ್ಲೇ ಮಾಡ್ಕೊಂಡಿರ್ಬೋದಾಗಿತ್ತು. ಆದ್ರೆ ಅವರ ಯೋಚನೆ ಬೇರೆ ಆಗಿತ್ತು. ಯಾವಾಗ ನಮ್ಮ ದೇಶಕ್ಕೆ ವಾಪಸ್ ತೆರಳಿ ಬರ್ತಾರೋ ಆವತ್ತಿನಿಂದನೇ ಈ ದೇಶದ ಒಂದು ಸ್ವಾತಂತ್ರ್ಯಕ್ಕಾಗಿ ಸತತವಾದ ಒಂದು ಪ್ರಯತ್ನ ಮಾಡುವುದರ ಮೂಲಕ, ಅಹಿಂಸೆಯ ಮೂಲಕ ಒಂದು ಸ್ವಾತಂತ್ರ್ಯವನ್ನ ತಂದುಕೊಡ್ಲಿಕ್ಕೆ ನಮಗೆ ಸಹಾಯಕಾರಿ ಆಗ್ತಾರೆ. ಸಾಕಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ. ಆದ್ರೂ ಸಹಿತ ನಾವು ಗಾಂಧಿಯವರನ್ನ ಯಾಕೆ ನೆನೆತೀವಿ ಅಂತಂದ್ರೆ, ಅವರು ಯಾವಾಗ ನಮ್ಮ ದೇಶಕ್ಕೆ ಬಂದು ಇದೇನು ಹೋರಾಟ ಭಾಗಿಯಾಗ್ತಾರೆ, ಅದಾದ ನಂತರದಲ್ಲಿ ಸತತವಾದ ಪ್ರಯತ್ನ, ಎಲ್ಲ ಮುಖಂಡರನ್ನ ಒಂದು ಅವರ ಜೊತೆ ಸಂಬಂಧವನ್ನು ಹೊಂದಿಕೊಂಡು ಬ್ರಿಟಿಷರ ಜೊತೆ ಏನು ಮಾತುಕತೆ ಮಾಡಬೇಕು, ಹಲವಾರು ವಿಷಯಗಳಲ್ಲಿ ಮುಂಚೂಣಿಯಲ್ಲಿದ್ದು ಅಹಿಂಸೆ ಮೂಲಕ, ಉಪವಾಸಗಳ ಮೂಲಕ ಸಾಕಷ್ಟು ಬಾರಿ ಜೈಲಿಗೆ ಸಹಿತ ಹೋಗ್ತಾರೆ. ಇದು ಎಲ್ಲ ಅನುಭವಿಸಿದ್ರು ಸಹ ಧೃತಿಗೆಡದೆ ಅಹಿಂಸಾತ್ಮಕವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಲ್ಲಿ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.